ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಮ್ಯೂಚುವಲ್ ಫಂಡ್ ಹೂಡಿಕೆಗಳನ್ನು ರೆಡಿ ಮಾಡ್ತಾ ಇರುವ ಹೂಡಿಕೆದಾರರ ಧಾವಂತವಾದರೂ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ನೋಡಿ, ರೀಮಾ ಅವರು ತುಂಬ ದಿನಗಳಿಂದ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ. ಷೇರು ಮಾರುಕಟ್ಟೆ ಏರಿಳಿತಗಳನ್ನು ಗಮನಿಸಿ ಅವರು ತಮ್ಮ ಹೂಡಿಕೆಯನ್ನು ರೆಡಿ ಮಾಡುವ ಬಗ್ಗೆ, ಅಂದರೆ ಹಿಂಪಡೆಯುವ ಬಗ್ಗೆ ಈಗ ಯೋಚನೆ ಮಾಡ್ತಿದ್ದಾರೆ. ಈ ರೀತಿ ಆಲೋಚನೆ ಮಾಡ್ತಾ ಇರುವುದು ರೀಮಾ ಒಬ್ಬರೇ ಅಲ್ಲ. ಮಾರುಕಟ್ಟೆಯ ಅಸ್ಥಿರತೆಯನ್ನು ಗಮನಿಸಿರುವ ಎಲ್ಲರೂ ಕೂಡ ತಮ್ಮ ಮ್ಯೂಚುವಲ್ ಫಂಡ್ ಹೂಡಿಕೆಗಳನ್ನು ರೆಡಿ ಮಾಡುವ ಆಲೋಚನೆಯಲ್ಲಿದ್ದಾರೆ. ಆದರೆ ಈ ಚಿಂತನೆ ಸರಿಯಾಗಿದೆಯಾ? ಬನ್ನಿ, ಹಾಗಾದರೆ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಬಗ್ಗೆ ತಿಳ್ಕೊಳ್ಳೋಣ. ಯಾವಾಗ ನಿಮ್ಮ ಫಂಡ್ ರೆಡಿ ಮಾಡಬಹುದು, ಯಾವಾಗ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ನಾವೀಗ ಮಾಹಿತಿಯನ್ನು ಪಡೆಯೋಣ. ಮೊದಲಿಗೆ ರಿಡಂಪ್ಷನ್ ಪ್ರಾಸೆಸ್ ಅರ್ಥ ಮಾಡ್ಕೊಳ್ಳೋಣ. ಈಗ ನಿಮ್ಮ ಮ್ಯೂಚುವಲ್ ಫಂಡ್ ಹೂಡಿಕೆಯನ್ನು ರೆಡಿ ಮಾಡೋಕ್ಕೆ ನೀವು ಸುದೀರ್ಘವಾದ ಅರ್ಜಿಯನ್ನು ತುಂಬುವ ಅಗತ್ಯತೆ ಇಲ್ಲ. ಜೊತೆಗೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂದರೆ AMCಗೆ ಭೇಟಿ ಕೊಡುವ ಅಗತ್ಯತೆ ಕೂಡ ಇಲ್ಲ. ಡಿಜಿಟಲೀಕರಣದ ಬಳಿಕ ಹೂಡಿಕೆಗಳನ್ನು ರೆಡಿ ಮಾಡೋದು ಸುಲಭ ಆಗಿದೆ. ಒಂದೇ ಒಂದು ಕ್ಲಿಕ್ನಿಂದ ನೀವು ನಿಮ್ಮ ಮ್ಯೂಚುವಲ್ ಫಂಡ್ನ ನೆಟ್ ಅಸೆಟ್ ವ್ಯಾಲ್ಯೂ ಅಂದರೆ NAV ಅಂದರೆ ಮ್ಯೂಚುವಲ್ ಫಂಡ್ ಯೂನಿಟ್ಗಳನ್ನು ಸರಳವಾಗಿ ಹಿಂಪಡಿಬಹುದು. ಮ್ಯೂಚುವಲ್ ಫಂಡ್ಗಳಲ್ಲಿ ರಿಡಂಪ್ಷನ್ ಅನ್ನೋದು ಯಾವುದೇ ಒಂದು ಸ್ಕೀಮ್ನಿಂದ ಹೊರಬರೋದಕ್ಕೆ ಅಥವಾ ಭಾಗಶಃ ಹೂಡಿಕೆಯ ಹಣವನ್ನು ಹಿಂಪಡೆಯೋದಕ್ಕೆ ಬಳಸುವ ಪದ. ನಿಮ್ಮ ಮ್ಯೂಚುವಲ್ ಫಂಡ್ ಹೂಡಿಕೆಯನ್ನು ಸುಲಭವಾಗಿ ರೆಡಿ ಮಾಡೋದಕ್ಕೆ ಕೆಲವು ವಿಧಾನಗಳ ಬಗ್ಗೆಯೂ ಕೂಡ ನಾವೀಗ ತಿಳಿಸಿಕೊಡ್ತೇವೆ. ಮೊದಲನೇದಾಗಿ AMC ಅಥವಾ ಡಿಸ್ಟ್ರಿಬ್ಯೂಟರ್ ಮೂಲಕ ರಿಡಂಪ್ಷನ್. ಇದು ಅತ್ಯಂತ ಸರಳ ಮಾರ್ಗ. ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಹೂಡಿಕೆದಾರರು ಮ್ಯೂಚುವಲ್ ಫಂಡ್ಗಳನ್ನು ನೇರವಾಗಿ ಮ್ಯೂಚುವಲ್ ಫಂಡ್ ಹೌಸ್ ಮೂಲಕ ಅಥವಾ ಡಿಸ್ಟ್ರಿಬ್ಯೂಟರ್ ಮೂಲಕ ಖರೀದಿಸ್ತಾ ಇದ್ದಾರೆ. ಎಲ್ಲ AMCಗಳು ತಮ್ಮ ವೆಬ್ಸೈಟ್ ಮೂಲಕ ಮ್ಯೂಚುವಲ್ ಫಂಡ್ಗಳನ್ನು ಖರೀದಿಸುವ ಹಾಗೆ ಮಾರಾಟ ಮಾಡುವ ಸೌಲಭ್ಯವನ್ನು ಕೊಟ್ಟಿವೆ. ಎಲ್ಲ ಡಿಸ್ಟ್ರಿಬ್ಯೂಟರ್ಗಳು ಕೂಡ ಈ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಇದರ ಮೂಲಕ ನೀವು ಸುಲಭವಾಗಿ ನಿಮ್ಮ ಹೂಡಿಕೆಯನ್ನು ನೀವು ರೆಡಿ ಮಾಡ್ಕೋಬಹುದು. ನೀವೇನಾದರೂ ಡಿಮ್ಯಾಟ್ ಮತ್ತು ಟ್ರೇಡಿಂಗ್ ಅಕೌಂಟ್ ಮೂಲಕ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದರೆ ನೀವು ಯಾವಾಗ ಬೇಕಾದರೂ ಮಾರಾಟ ಮಾಡುವ ಆರ್ಡರನ್ನು ಕೂಡ ಕೊಡಬಹುದು. ಈ ಮಾರಾಟದಿಂದ ಸಿಗುವ ಹಣ ನೇರವಾಗಿ ನಿಮ್ಮ ಖಾತೆಗೆ ಜಮೆಯಾಗುತ್ತೆ. ನೀವು ರಿಜಿಸ್ಟ್ರಾರ್ ಮತ್ತು ಟ್ರಾನ್ಸ್ಫರ್ ಏಜೆಂಟ್ ಅಂದರೆ RTA ಮೂಲಕ ನಿಮ್ಮ ಮ್ಯೂಚುವಲ್ ಫಂಡ್ ಹೂಡಿಕೆಗಳನ್ನು ರೆಡಿ ಮಾಡಿಕೊಳ್ಳಬಹುದು. ಇದು ಎರಡನೇ ಅವಕಾಶ. ಇದಕ್ಕಾಗಿ ನೀವು KFinTech ಮತ್ತು CAMSಗಳಂತಹ RTAಗಳನ್ನು ಸಂಪರ್ಕಿಸಬೇಕಾಗುತ್ತೆ. ಆನ್ಲೈನ್ನಲ್ಲಿ ಅರ್ಜಿ ಡೌನ್ಲೋಡ್ ಮಾಡಿಕೊಂಡು ಹತ್ತಿರದ AMC ಶಾಖೆಯಲ್ಲಿ ನೀವು ಖರೀದಿ ಮಾಡಿರುವ ಮ್ಯೂಚುವಲ್ ಫಂಡನ್ನು ರೆಡಿ ಮಾಡ್ಕೋಬಹುದು. ಇನ್ನು AMC ಅಥವಾ ಬ್ರೋಕರ್ ಮೂಲಕ ಕೂಡ ಮ್ಯೂಚುವಲ್ ಫಂಡ್ ರೆಡಿ ಮಾಡಿದಲ್ಲಿ ಈ ರಿಡಂಪ್ಷನ್ ಪ್ರಾಸೆಸ್ನಲ್ಲಿ ವ್ಯತ್ಯಾಸಗಳು ಇರಬಹುದು ಅನ್ನೋದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮ್ಯೂಚುವಲ್ ಫಂಡ್ಗಳನ್ನು ರೆಡಿ ಮಾಡುವ ಬಗ್ಗೆ ನಿಖರವಾದ ಮಾಹಿತಿಗಾಗಿ AMCಯ ಅಧಿಕೃತ ವೆಬ್ಸೈಟನ್ನು ನೋಡಿ. ಯಾವುದೇ ಅನುಮಾನಗಳು, ಪ್ರಶ್ನೆಗಳಿದ್ದರೆ ಕಂಪನಿಯ ಕಸ್ಟಮರ್ ಕೇರನ್ನು ಸಂಪರ್ಕಿಸಿ. ಮ್ಯೂಚುವಲ್ ಫಂಡ್ ಯೂನಿಟ್ಗಳನ್ನು ಯಾವಾಗ ರೆಡಿ ಮಾಡಬಹುದು ಅನ್ನೋದು ಈಗಿನ ಪ್ರಶ್ನೆ. ಮೊದಲಿಗೆ 3 ಸಂದರ್ಭಗಳಲ್ಲಿ ಗಣನೆಗೆ ತೆಗೆದುಕೊಳ್ಳಿ. ನಿಮಗೆ ಯಾವಾಗ ಹಣ ಬೇಕಾಗಬಹುದು ಮತ್ತು ಬೇರೆಡೆಗಳಿಂದ ಹಣವನ್ನು ಹೊಂದಿಸುವುದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂತಹ ಸಂದರ್ಭ ಇರುತ್ತೆ. ಇನ್ನು ಎರಡನೇದು, ನಿಮ್ಮ ಫಂಡ್ ಸ್ಟ್ರಾಟಜಿ ಏನಾದರೂ ಬದಲಾಗಿದ್ದರೆ. ಇನ್ನು ಮೂರನೆಯದು, ನಿಮ್ಮ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇದ್ದರೆ ಇಂತಹ ಸಂದರ್ಭಗಳಲ್ಲಿ ನೀವು ನಿಮ್ಮ ಮ್ಯೂಚುವಲ್ ಫಂಡ್ಗಳನ್ನು ಮಾರಾಟ ಮಾಡುವ ಬಗ್ಗೆ ಯೋಚಿಸಬಹುದು. ಇನ್ವೆಸ್ಟೋಗ್ರಫಿ CFP ಸಂಸ್ಥಾಪಕರು ಶ್ವೇತಾ ಜೈನ್ ಅವರಿಂದ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋದಾದರೆ, ಮ್ಯೂಚುವಲ್ ಫಂಡ್ಗಳನ್ನು ರೆಡಿ ಮಾಡೋದಕ್ಕೂ ಮೊದಲು ನಿಮ್ಮನ್ನು ನೀವು ಕೆಲವು ಪ್ರಶ್ನೆಗಳನ್ನು ಕೇಳಿಕೊಳ್ಳಿ. ನೀವು ಯಾವ ಉದ್ದೇಶಕ್ಕಾಗಿ ಹೂಡಿಕೆ ಮಾಡಿದ್ರೋ ಅದು ಈಡೇರಿದೆಯಾ? ನಿಮ್ಮ ಉತ್ತರ ಹೌದು ಅನ್ನೋದಾದರೆ ನೀವು ಆ ಹೂಡಿಕೆಯನ್ನು ರೆಡಿ ಮಾಡ್ಕೋಬಹುದು. ಅದೇ ರೀತಿ ನೀವು ಮಾರುಕಟ್ಟೆಯ ಏರಿಳಿತದ ಕಾರಣ ನಿಮ್ಮ ಹೂಡಿಕೆಯನ್ನು ಹಿಂಪಡೆಯೋದಾದರೆ ಸ್ವಲ್ಪ ನಿಲ್ಲಿ. ನಿಮ್ಮ ಗುರಿಗಳ ಬಗ್ಗೆ ಗಮನ ಹರಿಸಿ. ಮಾರುಕಟ್ಟೆಯ ಏರಿಳಿತ ಶಾಶ್ವತ ಅಲ್ಲ. ಹೀಗಾಗಿ ನಿಮ್ಮ ಹೂಡಿಕೆಯನ್ನು ದಯವಿಟ್ಟು ನೀವು ಹಿಂಪಡಿಬೇಡಿ. ಒಂದು ವೇಳೆ ನೀವು ನಿಮ್ಮ ಹೂಡಿಕೆಯನ್ನು ರೆಡಿ ಮಾಡಲೇಬೇಕಾಗಿ ಬಂದರೆ ಕೆಲವು ವಿಷಯಗಳನ್ನು ದಯವಿಟ್ಟು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಫಂಡ್ ಪರ್ಫಾರ್ಮೆನ್ಸ್ ಮತ್ತು ರಿಡಂಪ್ಷನ್ ಕಾರಣಗಳ ಬಗ್ಗೆ ಕೂಲಂಕುಷವಾಗಿ ಯೋಚನೆ ಮಾಡಿ. ಮಾರುಕಟ್ಟೆಯ ಏರಿಳಿತದ ನಡುವೆ ಆತುರದ ನಿರ್ಧಾರವನ್ನು ಮಾಡಬೇಡಿ. ಫಂಡ್ ಮ್ಯಾನೇಜರ್ ನಿರ್ಧಾರದ ಮೇಲೆ ವಿಶ್ವಾಸ ಇರಲಿ. ರಿಡಂಪ್ಷನ್ ಆದಮೇಲೆ ನಿಮ್ಮ ಖಾತೆಗೆ ಹಣ ಜಮೆಯ ಆಗೋದಕ್ಕೆ 1 ರಿಂದ 2 ದಿನ ಆಗಬಹುದು. ಈ ಅವಧಿ ನಿಮ್ಮ ಫಂಡ್ ಕ್ಯಾಟಗರಿಯನ್ನು ಅವಲಂಬಿಸಿರುತ್ತೆ ಕೂಡ. ಡೆಟ್ ಮತ್ತು ಲಿಕ್ವಿಡಿ ಫಂಡ್ಗಳ ಹಣ ಇಕ್ವಿಟಿ ಫಂಡ್ಗಳಿಗಿಂತ ಬೇಗ ಬರುತ್ತೆ. ಎಕ್ಸಿಟ್ ಲೋಡ್ನಂತಹ ಹೆಚ್ಚುವರಿ ಶುಲ್ಕಗಳ ಬಗ್ಗೆ ಜಾಗೃತರಾಗಿರಿ. ಅವು ಫಂಡ್ನಿಂದ ಫಂಡ್ಗೆ ಭಿನ್ನ ಆಗಿರ್ತವೆ. ಇಂತಹ ಸನ್ನಿವೇಶದಲ್ಲಿ ನಿಮ್ಮ ದೀರ್ಘಾವಧಿ ಗುರಿಗಳನ್ನು ಆಧರಿಸಿ ನೀವು ಮ್ಯೂಚುವಲ್ ಫಂಡ್ ರಿಡಂಪ್ಷನ್ ಬಗ್ಗೆ ನಿರ್ಧಾರ ಮಾಡಬೇಕು.
ಈ ಅವಧಿಯಲ್ಲಿ ಪಾವತಿಸಬೇಕಾಗಬಹುದಾದ ತೆರಿಗೆಗಳ ಬಗ್ಗೆ ನಿರ್ಲಕ್ಷ್ಯ ಬೇಡ. ಹಣದ ಅಗತ್ಯತೆ ಅಥವಾ ಉತ್ತಮ ಗಳಿಕೆಯ ಹೂಡಿಕೆ ಮೊದಲಾದ ಕಾರಣಗಳಿಗಾಗಿ ಅನೇಕ ಸಲ ಜನ ಮ್ಯೂಚುವಲ್ ಫಂಡ್ಗಳನ್ನು ಮಾರಾಟ ಮಾಡ್ತಾರೆ. ಮ್ಯೂಚುವಲ್ ಫಂಡ್ಗಳ ಮಾರಾಟದ ಬಗ್ಗೆ ನಿಮಗೆ ಗೊಂದಲ ಇದ್ದರೆ ನಿಮ್ಮ ಫಿನಾನ್ಷಿಯಲ್ ಪ್ಲಾನರ್ ಅವರ ಸಲಹೆಯನ್ನು ಪಡೆಯೋದು ತುಂಬ ಒಳ್ಳೆಯದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.